ಒಬ್ಬ ರಾಜನ ಸಣ್ಣ ತಪ್ಪು ಅವನ ಜೀವನವನ್ನೇ ಕಿತ್ಕೊಳ್ಳುತ್ತೆ. ಹೌದು, ಮಹಾಭಾರತದ ಈ ಒಂದು ಘಟನೆಯನ್ನ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಪಾಂಡವರ ವಂಶದ ರಾಜನಾಗಿದ್ದಂತಹ ಪರೀಕ್ಷಿತ ಮಹಾರಾಜ ಧರ್ಮದಿಂದ ರಾಜ್ಯವನ್ನ ಆಳ್ತಾ ಇರ್ತಾರೆ. ಆದ್ರೆ ಅವರು ಒಮ್ಮೆ ಬೇಟೆಗೆ ಅಂತ ಕಾಡಿಗೆ ಹೋಗಿರ್ತಾರೆ. ಮೊದಲೇ ದಾಹ ಮತ್ತು ದಣಿವಿನಿಂದ ಬಳಲುತ್ತಿದ್ದಂತಹ ಪರೀಕ್ಷಿತ ಮಹಾರಾಜನು ಅಲ್ಲೇ ತಪಸ್ಸಿನಲ್ಲಿ ಕುಳಿತಿದ್ದಂತಹ ಶಮಿಕ ಮಹರ್ಷಿಯನ್ನ ಜಿಂಕೆ ಯಾವ ಕಡೆ ಓಡಿ ಹೋಯ್ತು ಅಂತ ಕೇಳ್ತಾರೆ. ಆದ್ರೆ ಶಮಿಕ ಮಹರ್ಷಿ ಏನನ್ನೂ ಉತ್ತರಿಸೋದಿಲ್ಲ. ಕಾರಣ ಏನಂದ್ರೆ ಅವರು ಮೌನ ವ್ರತದಲ್ಲಿರ್ತಾರೆ. ಉತ್ತರ ಸಿಗದ ಸಿಟ್ಟಿನಲ್ಲಿ ಪರೀಕ್ಷಿತನು ಅಲ್ಲೇ ಬಿದ್ದಿದ್ದಂತಹ ಸತ್ತ ಹಾವನ್ನು ಋಷಿಯ ಕುತ್ತಿಗೆಗೆ ಹಾಕಿ ಅವಮಾನವನ್ನ ಮಾಡ್ತಾರೆ. ಈ ಸುದ್ದಿ ತಿಳಿದಂತಹ ಋಷಿಯ ಮಗ ಶೃಂಗಿ ಕೋಪದಿಂದ ಒಂದು ಶಾಪವನ್ನ ಕೊಡ್ತಾರೆ. 7 ದಿನಗಳೊಳಗಾಗಿ ತಕ್ಷಕ ಸರ್ಪ ಕಚ್ಚಿ ಈ ರಾಜ ಸಾಯಲಿ ಅಂತ ಹೇಳಿ ಒಂದು ಶಾಪವನ್ನ ಕೊಡ್ತಾರೆ. ಈ ತಪ್ಪಿನ ಅರಿವಾಗಿ ಪರೀಕ್ಷಿತನು ಪಶ್ಚಾತ್ತಾಪವನ್ನು ಸಹ ಪಡ್ತಾರೆ. ಆದ್ರೆ ತನ್ನನ್ನು ತಾನು ರಕ್ಷಿಸಲು ಅರಮನೆಯ ಸುತ್ತ ಕೋಟೆಯನ್ನು ಕಟ್ಟಿಸ್ತಾರೆ. ಆದ್ರೆ ವಿಧಿಯ ಆಟ ತಪ್ಪೋದಿಲ್ಲ. ತಕ್ಷಕ ಸರ್ಪ ಸಣ್ಣ ಹುಳದ ರೂಪದಲ್ಲಿ ಹಣ್ಣಿನ ಬುಟ್ಟಿಗೆ ಸೇರಿ ಅರಮನೆಯ ಒಳಗೆ ಪ್ರವೇಶಿಸುತ್ತೆ. ರಾಜ ಹಣ್ಣನ್ನು ತಿನ್ನುತ್ತಿದ್ದಂತೆಯೇ ಕ್ಷಣದಲ್ಲೇ ಸರ್ಪವಾಗಿ ಬದಲಾಗಿ ರಾಜನನ್ನು ಕಚ್ಚುತ್ತೆ. ಹೀಗೆ ಒಂದು ಕ್ಷಣದ ಅಹಂಕಾರ ಒಬ್ಬ ಮಹಾರಾಜನ ಅಂತ್ಯಕ್ಕೆ ಕಾರಣವಾಗುತ್ತೆ.